ಪಂಚಾಯಿತಿಯಲ್ಲಿ ಎರಡನೇ ಸುದ್ದಿಯನ್ನು ನೋಡೋಣ. ಕಣ್ಣೀರು. ಈ ಕಣ್ಣೀರು ಹಾಕಿರುವಂಥವರು ಪಡಪಡ ಅಂತ ಮಾತಾಡುವ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರು ಬಾಯ್ ಬಿಟ್ಟರೆ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಎದುರಾಳಿಗಳನ್ನು ಟೀಕಿಸೋದರಲ್ಲಿರ್ಬೋದು, ಪಾಠ ಮಾಡೋದರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಅಂತಹ ಪ್ರದೀಪ್ ಈಶ್ವರ್ ಅವರು ಇವತ್ತು ಕಣ್ಣೀರು ಹಾಕಿದ್ದಾರಂತೆ ಸಿದ್ದರಾಮಯ್ಯನವರ ಮುಂದೆ. ಯಾವ ಕಾರಣಕ್ಕಾಗಿ ಹಾಗಾದರೆ? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಮೊನ್ನೆಯಿಂದಲೂ ಕೂಡ ಗಲಾಟೆ ನಡೀತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ದಿವಸದಂದು ನಡೆದಿರತಕ್ಕಂತಹ ಘಟನೆ, ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ, ಅದಾದ ನಂತರ ನಡು ರಸ್ತೆಯಲ್ಲಿ ಆಗಿರುವಂತಹ ತೋಳು ತಟ್ಟಿರುವ ಪ್ರಕರಣ, ಚಪ್ಪಲಿ ಎಸೆದಿರುವಂತಹ ಪ್ರಕರಣ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿ ವೇಳೆ ನಡೆದ ಘಟನೆಯ ಬಗ್ಗೆ ಅವರು ಸಿದ್ದರಾಮಯ್ಯನವರಿಗೆ ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಅವರ ಮನೆಯಲ್ಲಿ ಭೇಟಿ ಮಾಡಿ ಅವರಿಗೆ ಕೆಂಪೇಗೌಡ ಜಯಂತಿ ದಿನ ನಡೆದಂತಹ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಏನೇನು ನಡೆದಿದೆ ಅಂತ ಹೇಳಿದ್ದಾರೆ. ಜಯಂತಿ ವೇಳೆ ಘಟನೆ ಮತ್ತು ಇಡೀ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಾನಾಡಿರುವಂತಹ ಮಾತು ಅಥವಾ ತಾನು ತೋಳು ತಟ್ಟಿರೋದನ್ನು ಹೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಆದರೆ ಇಡೀ ಘಟನೆಯ ಬಗ್ಗೆ ಅವರು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮುಂದೆ ಕಣ್ಣೀರು ಕೂಡ ಹಾಕಿದ್ದಾರಂತೆ ಪ್ರದೀಪ್ ಈಶ್ವರ್ ಅವರು. ಅಂದರೆ ಇವೆಲ್ಲವನ್ನು ಕೂಡ ವಿವರಿಸುವ ಸಂದರ್ಭದಲ್ಲಿ ನನಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಯಾಕೆ ಅನ್ನೋದನ್ನು ಅವರು ಹೇಳುವಾಗ, ಯಾಕಂದರೆ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಭಾಗಿಯಾಗಬಾರ್ದು ಅಂತೇಳಿ ಗಲಾಟೆ ಎಬ್ಬಿಸಿದಾರಲ್ಲ, ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ತಾರಲ್ಲ, ಇದು ಕೂಡ ಒಬ್ಬ ಶಾಸಕನಿಗೆ, ಚುನಾಯಿತ ಪ್ರತಿನಿಧಿಗೆ ಮಾಡುವಂಥ ಅವಮಾನ. ಕೇವಲ ಯಾವುದೇ ಒಂದು ಸೀಮಿತ ಒಂದು ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಅವಕಾಶಗಳು ಇರೋದಿಲ್ಲ. ಆದರೆ ಪ್ರದೀಪ್ ಈಶ್ವರ್ ಅವ್ರನ್ನ ಆ ಕಾರ್ಯಕ್ರಮಕ್ಕೆ ನೀವು ಬರಬಾರ್ದು, ಯಾಕಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಅವ್ರನ್ನ ಅವಮಾನಿಸುವ ಪ್ರಯತ್ನ ನಡೀತು, ಅವಹೇಳನ ಮಾಡೋ ಪ್ರಯತ್ನ ನಡೀತು. ನಂತರ ಪ್ರದೀಪ್ ಈಶ್ವರ್ ಅವರು ಕೂಡ ನಡು ರಸ್ತೆಯಲ್ಲಿ ನಿಂತು ತೋಳು ತಟ್ಟುವುದರ ಮೂಲಕವಾಗಿ ತಾನು ಒಬ್ಬ ಶಾಸಕ ಅನ್ನೋದನ್ನು ಕೂಡ ಮರೆತು ಅವರು ಅವತ್ತು ಪ್ರದರ್ಶನವನ್ನು ಮಾಡಿರುವಂಥದ್ದು ಗೋಚರಿಸ್ತಿತ್ತು. ಆದರೆ JDS ಮತ್ತು BJP ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ ಅನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ತಮ್ಮನ್ನ ಹಾಗೂ ತಮ್ಮ ಕುಟುಂಬವನ್ನು ಅವರು ನಿಂದಿಸಿದ್ದಾರೆ ಅನ್ನುವಂಥದ್ದು ಅವರ ನೋವಿಗೆ ಬಹಳ ಮುಖ್ಯವಾದಂಥ ಕಾರಣ. ತಮ್ಮ ಕುಟುಂಬವನ್ನು ಕೂಡ ಅವರು ನಿಂದಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪ್ರದೀಪ್ ಈಶ್ವರ್ ಜನರ ಮುಂದೆ 2023 ಚುನಾವಣೆಯ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಂಡು ಬಂದಿದ್ದಾರೆ, ತಮ್ಮ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಕೇಸ್ ಹಾಕಿಸಿ FIR ಮಾಡಿಸೋದಕ್ಕೆ ಕುತಂತ್ರಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನು ಕೂಡ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ಪರಿಶ್ರಮದ ಆಸ್ತಿ ಅಂದರೆ ತನ್ನ ಅಕಾಡೆಮಿಯ ಆಸ್ತಿ ಮತ್ತು ವ್ಯವಹಾರವನ್ನು ಕೆದಕಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಅವರಿಗೆ ಧೈರ್ಯ ತುಂಬುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ್ದಾರೆ. ಸಿದ್ದರಾಮಯ್ಯನವರು ಧೈರ್ಯದಿಂದ ಇರುವಂತೆ ಪ್ರದೀಪ್ಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಣ್ಣೀರಿಟ್ಟ ಪ್ರದೀಪ್ ಈಶ್ವರ್ ಅವರನ್ನ ಸಂತೈಸುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇವತ್ತು ಅವರ ಮನೆಯಲ್ಲಿ. ಘಟನೆಯ ಬಗ್ಗೆ ಸೂಕ್ತ ತನಿಖೆಗೂ ಕೂಡ ಗೃಹ ಸಚಿವರಿಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿರುವಂತಹ ಸಿದ್ದರಾಮಯ್ಯನವರು ಈ ಘಟನೆಯ ಬಗ್ಗೆ ಕೂಲಂಕಷವಾಗಿ ನೋಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಗಲಾಟೆ ಆಗಿರುವಂಥದ್ದು, ಯಾಕಂದರೆ ಅಲ್ಲಿ ಚಪ್ಪಲಿ ಎಸೆದಿರುವಂಥದ್ದು ಕೂಡ ಪೊಲೀಸರ ಸಮ್ಮುಖದಲ್ಲೇ ಆಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಆಗಿರುವಂತಹ ಗಲಾಟೆಯೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಆಗಿದೆ. ಆಡಳಿತದ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿದೆ ಅಂತೇಳಿ ಆದರೆ ರಾಜ್ಯದಲ್ಲಿ ಏನು ಕತೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ. ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದು, ರಾಜಕಾರಣದಲ್ಲಿ ಇಂತಹ ಘಟನೆಗಳು ಸಾಮಾನ್ಯ ಅಂತ ಹೇಳಿ ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿದ್ದಾರೆ. ರಾಜಕಾರಣದಲ್ಲೇ ಇದ್ದು ಇಂಥವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಧೃತಿಗೆಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂತಹ ಅಭಯವನ್ನು ನೀಡಿದ್ದಾರೆ. ಇದಾದ ನಂತರ ಪ್ರದೀಪ್ ಈಶ್ವರ್ ಅವರು ಮುಖ್ಯಮಂತ್ರಿಯವರನ್ನು ಕೂಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ DK ಶಿವಕುಮಾರ್ ಅವರ ಮನೆಗೆ ಬಂದು ಗಲಾಟೆಯ ಬಗ್ಗೆ ವಿವರಣೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದರು. ಪ್ರದೀಪ್ ಈಶ್ವರ್ಗೆ ರಾತ್ರಿಯೇ ಕರೆ ಮಾಡಿ CM DK ಶಿವಕುಮಾರ್ ಅವರು ಕೂಡ ಮಾತನಾಡಿಸಿದರು. ಕೆಲ ಕಾಲ ಮಾಹಿತಿಯನ್ನು ಪಡ್ಕೊಂಡು ಬೆಳಗ್ಗೆ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರಂತೆ. ಅದರ ಪ್ರಕಾರವಾಗಿ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಧೈರ್ಯವಾಗಿರಬೇಕು ಮತ್ತು ಇದನ್ನೆಲ್ಲವನ್ನು ಕೂಡ ಎದುರಿಸಬೇಕು, ನಿನ್ನ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅನ್ನುವಂತಹ ಅಭಯವನ್ನು ಮುಖ್ಯಮಂತ್ರಿಯವರು ಕೂಡ ನೀಡಿದ್ದಾರೆ.